ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾವೇರಿ ಮಾವ ಸದಾಶಿವ ಕಣ್ಣೀರು ಹಾಕಿದ್ದಾರೆ. ನಮಗೆ ಆದ ಅನ್ಯಾಯ ಬೇರೆಯವರಿಗೆ ಆಗಬಾರದು, ಬೇರೆಯವರಿಗೂ ಈ ರೀತಿ ಆಗಬಾರದು, ಈ ರೀತಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಸದಾಶಿವ ಹೇಳಿದ್ದಾರೆ. 35 ಗಂಟೆ ದಾಟಿ ಹೋಗೈತ್ರಿ. ಅದು ನಿನ್ನೆ ಹೇಳಿದ್ರಿ ಅವರು, ಆತ ಬೆಳಗಾಗಷ್ಟರಲ್ಲಿ ನಾವು ತೆಗಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಬೆಳಗಾದ್ರೂ ಇನ್ನೂ ನಮ್ಮ ಹುಡುಗಿ ಕಾಣಿಸ್ತಾ ಇಲ್ಲ. ಈಗ ಇನ್ನೂ ಹೇಳ್ತಾರೆ 9 ಗಂಟೆ ಮಟ್ಟ ಟೈಮ್ ಹೇಳ್ಯಾರ. ಈಗ ಇನ್ನೂ ನಮಗದು ಏನು ತೆಗಿತಾರೋ, ಇನ್ನೂ ಎಷ್ಟು ಟೈಮ್ ತೊಗೋತಾರೋ ಒಂದು ಗೊತ್ತಾಗ್ತಾ ಇಲ್ಲ ರೀ. ಕೆಲಸ ಮಾತ್ರ ಮಾಡ್ತೀವಿ, ತೆಗಿತೀವಿ ಅದನ್ನೇ ಹೇಳ್ತಾ ಇದ್ದಾರೆ. ಈಗ ನಮ್ಗೆ ಅಕ್ಕಿ ತ್ರಾಸ ನೋಡೋಕ್ಕಾಗವಲ್ದು ರೀ. ಈಗ ಡಾಕ್ಟ್ರ್ ಏನು ಹೇಳ್ಯಾರ ಪರಿಸ್ಥಿತಿ ಅವ್ರು ಜಾಸ್ತಿ ಮಾಡೋದ್ರಿಂದ ಆಕೆಗೆ BP ಲೋ ಆಗೋದು ಈ ಥರ ಎಲ್ಲ ಆಗ್ತೈತಿ. ಈ ಕಡೆ ನಮ್ಗೆ ಆ ಖುಷಿನ ಕಡೆ ಒಂದು ಚಿಂತೆ, ಈ ಕಡೆ ಒಂದು ಚಿಂತೆ. ಏನು ಸರ್ಕಾರಕ್ಕೆ ಏನು ಹೇಳ್ಬೇಕಂದ್ರೆ ಈ ಥರ ಈ ಬೋರ್ವೆಲ್ ತೆಗೆದು ಈ ಥರ ಮಾಡ್ತಾರೆ, ಅವ್ರಿಗೆ ಏನಾರು ಒಂದು ಪನಿಷ್ಮೆಂಟ್ ಕೊಡ್ಬೇಕಂತ ನಾವು ಕೇಳ್ಕೊತೀವಿ. 2014ರಾಗ ಒಂದು ಘಟನೆ ಆಗೈತಿ, ಈ ಥರ ಎಲ್ಲ ಆಗಿದಾವೆ, ನೋಡಿದ್ದಾರೆ, ಎಲ್ಲ ಆಗ್ಯದ. ಈಗ ನಾವು ಇವ್ರು ಬರ್ತಾನೆ ಸ್ಥಿತಿಯಲ್ಲಿ, ಈಗ ಇವತ್ತು ದುಡ್ದು ನಾಳೆ ತಿನ್ಬೇಕು ಇವರು, ಅಂಥ ಪರಿಸ್ಥಿತಿಯಲ್ಲಿ ಈ ಥರ ಆಗ್ತಾಯಿದ್ರೆ ನಾವು ಬಡವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈಗ ಏನು ಹೇಳಬೇಕು, ಸರ್ಕಾರ ಇದಕ್ಕೆ ಯಾವುದೇ ರೀತಿಯಾರ ಒಂದು ರೀತಿ ಕ್ರಮ ತಗೋಬೇಕಂತ ನಾವು ಕೇಳ್ಕೊತೀವಿ. ಮುಂದೆ ಈ ರೀತಿ ಘಟನೆ ಇನ್ನೊಬ್ಬರ ಬಡವರಿಗೆ ಆಗಬಾರ್ದು. ಯಾಕಂದ್ರೆ ಈ ರೀತಿ ದುಡ್ಕೊಂಡು ತಿನ್ಬೇಕಾದ್ರೆ ಮಕ್ಳು ಮರಿ ಕರ್ಕೊಂಡು ಹೋಗ್ಬೇಕಾದ್ರೆ ಬಡವ್ರು ಇದ್ದವ್ರು ಮಾತ್ರ ಹೋಗ್ಬೇಕಲ್ಲಿ. ಇನ್ನು ಶ್ರೀಮಂತರು ಯಾರು ಹೋಗೋಕ್ಕಾಗಂಗಿಲ್ಲ. ಯಾಕಂದರೆ ಬಡವರು ಮಕ್ಳು ಮರಿ ತಗೊಂಡು ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಅವ್ರ ಜೊತೆಗೆ ಕರ್ಕೊಂಡು ಹೋಗ್ತಿರ್ತಾರೆ. ಯಾಕಂದ್ರೆ ಅವ್ರು ಕಟ್ಕೊಂಡು ಕೆಲಸ ಮಾಡೋಕ್ಕಾಗಂಗಿಲ್ಲ, ಬಿಡಬೇಕಾಗತ್ತೆ. ಅವ್ರು ಆಟ ಆಡಿ ಮತ್ತೊಬ್ಬರ ಹೊಲದಲ್ಲಿ ಈ ಥರ ಘಟನೆ ಆದ್ರೂ ಮತ್ತೊಬ್ಬರು ಬಡವರಿಗೇನೆ ಎಲ್ಲ ಈ ಥರ ಅಪೇಟ್ ಆಗ್ತಾ ಇರ್ತೈತಿ. ಅದಕ್ಕೆ ಏನಾರು ಸೂಕ್ಷ್ಮ ಕ್ರಮ